ಗಾರ್ಧಬ ನಗರಿಯ ಉದ್ಯಾನವೊಂದರಲ್ಲಿ ಎರಡು ಕತ್ತೆಗಳು ವಿರುದ್ಧ ದಿಕ್ಕಿನಲ್ಲಿ ಮೇಯುತ್ತಿದ್ದವು. ಆ ಮೇಯುತ್ತಿರುವ ಕತ್ತೆಗಳಲ್ಲಿ ಒಂದು ನೋಡಲು ಸೇಮ್ ಕುದುರೆಯಂತೆ ದಷ್ಟಪುಷ್ಟವಾಗಿ ಮಜಬೂತಾಗಿತ್ತು. ಇನ್ನೊಂದು ಕತ್ತೆ ತೀರಾ ಬಡವಾಗಿತ್ತು. ಆ ಕತ್ತೆಯ ಮೈ ತುಂಬೆಲ್ಲ ಗಾಯಗಳಾಗಿದ್ದವು. ಕತ್ತೆ ನೋಡಲು ಒಣಕಲಂತಿತ್ತು. ದಷ್ಟಪುಷ್ಟವಾಗಿ ಕುದುರೆಯಂತಿದ್ದ ಕತ್ತೆ ಮೇಯುತ್ತಾ ಆ ಗಾಯಗಳಾದ ಕತ್ತೆ ಹತ್ತಿರ ಬಂತು. ಇದೇನಿದು, ಮೈ ತುಂಬ ಗಾಯ, ಯಾಕೇನಾಯ್ತು ಅಂತ ಕೇಳುತ್ತದೆ. ನನ್ನ ಯಜಮಾನ ನನ್ನನ್ನು ದಿನ ದೊಣ್ಣೆಯಿಂದ ಹೊಡೆಯುತ್ತಾನೆ, ನನಗೆ ಬೈಯುತ್ತಾನೆ, ಹೊಟ್ಟೆ ತುಂಬ ಊಟ ಸಹ ಹಾಕುವುದಿಲ್ಲ ಎಂದು ಹೇಳುತ್ತದೆ ಆ ಗಾಯಗೊಂಡ ಕತ್ತೆ. ಆಗ ಮಜಬೂತಾದ ಕತ್ತೆ ಹೇಳುತ್ತದೆ, ನೀನು ನಿಜವಾಗಲೂ ಕತ್ತೇನೆ? ಅಷ್ಟೆಲ್ಲ ಹಿಂಸೆ ಹವಾಮಾನ ಸಹಿಸಿಕೊಂಡು ಅಲ್ಲೇ ಯಾಕಿದ್ದೀಯಾ, ಅವನ ಹತ್ತಿರ ಯಾಕಿದ್ದೀಯಾ ಎಂದು ಕೇಳುತ್ತದೆ. ಆಗ ದಷ್ಟಪುಷ್ಟವಾದ ಕತ್ತೆ ಹೇಳುತ್ತದೆ, ನನ್ನ ಯಜಮಾನ ಒಳ್ಳೆಯವನು, ನಾನು ಎಷ್ಟು ಚೆನ್ನಾಗಿದ್ದೇನೆ ನೋಡು, ನನ್ನ ಜೊತೆ ಬಂದು ಬಿಡು ಎಂದು ಕರೆಯುತ್ತದೆ. ಆಗ ಗಾಯಗೊಂಡಿರುವ ಕತ್ತೆ ಹೇಳುತ್ತದೆ, ಇಲ್ಲ, ನಾನು ಬರುವುದಿಲ್ಲ. ನನ್ನ ಯಜಮಾನನಿಗೆ ಅಪ್ಸರೆಯಂತ ಮಗಳಿದ್ದಾಳೆ, ಅವಳ ಮೇಲೆ ಕೋಪ ಬಂದಾಗಲೆಲ್ಲ ನನ್ನ ಯಜಮಾನ ಆತ ನಿನ್ನನ್ನು ಈ ಕತ್ತೆಗೆ ಕೊಟ್ಟು ಮದುವೆ ಮಾಡುತ್ತೇನೆ ಎಂದು ಹೇಳುತ್ತಾನೆ ಎನ್ನುತ್ತಿರುತ್ತಾನೆ. ನಾನು ಸಹ ಅದಕ್ಕಾಗಿಯೇ ಕಾಯುತ್ತಿದ್ದೇನೆ ಎಂದು ಹೇಳುತ್ತದೆ ಆ ಗಾಯಗೊಂಡ ಕತ್ತೆ. ಈ ಕತ್ತೆಯಂತೆ ಇಲ್ಲ ಸಲ್ಲದ ನಿರೀಕ್ಷೆಗಳನ್ನು ಇಟ್ಟುಕೊಂಡು ಪಡಬಾರದ ಕಷ್ಟಗಳನ್ನು ಅನುಭವಿಸುತ್ತಿರುವ ಮನುಷ್ಯರ ಕತೆ ಇದು. ಕೆಲವರಿಗೆ ಸುಖ ಎಂಬುದು ಬಲು ದೂರದಲ್ಲಿರುತ್ತದೆ. ಎಷ್ಟೇ ಕಷ್ಟ ಅಡ್ಡಿ ಆತಂಕಗಳು ಎದುರಾಗಲಿ ಅದನ್ನು ಪಡೆದೇ ತೀರಬೇಕೆನ್ನುವ ಹುಚ್ಚು ಸಂಕಲ್ಪ ಹೊಂದಿರುತ್ತಾರೆ. ಸುಖ ಎಂಬುದು ತನ್ನ ಕಾಲ ಬುಡದಲ್ಲಿ ಬಿದ್ದಿದ್ದರೂ ಅದನ್ನು ಅರಿಯಲಾರದ ಕುರುಡು ಇವರಿಗೆ. ಇಂಥವರನ್ನು ಕಂಡೇ ಹೇಳಿರಬೇಕು. ಕೊಟ್ಟ ಕುದುರೆಯನ್ನೇರಲರಿಯದೆ ಮತ್ತೊಂದು ಬಯಸುವವನು ವೀರನೂ ಅಲ್ಲ ಧೀರನೂ ಅಲ್ಲ ಎಂದು ಹೇಳುತ್ತಾರೆ.